ವಿದ್ಯಾಶಕ್ತಿ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಂದ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅನ್ನುವ ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಅದರೊಳಗೆ ಏನಾಗಿತ್ತು ಅಂದ್ರ ಘಾತಾಂಕಗಳು ಮತ್ತು ಘಾತ ಸೂಚಿಗಳು, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್, ಘಾತ ಸೂಚಿಗಳು. ಅಭ್ಯಾಸ 2.1 ಅದ್ರೊಳಗೆ ನಾನು ಫಸ್ಟ್ ಮೇನ್ ಅನ್ನ ಬಿಡಿಸಿದ್ದೆ. ಈಗ ಸೆಕೆಂಡ್ ಮೇನ್ ಅನ್ನ ನೋಡೋಣ ಅಂತ. ಹೌದಾ? ಸೆಕೆಂಡ್ ಮೇನ್ ಏನಿದೆ ನೋಡ್ರಿ, ಸ್ವಲ್ಪ ಸೆಕೆಂಡ್ ಒನ್. ಹೌದಾ? ಏನಿದೆ ಒಂದ್ಸಲ ಕ್ವಶನ್ ಓದ್ತೆ ನೋಡ್ರಿ. ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಹೌದಾ? ಸೊ ಈಗ ಏನಿದೆ ಕ್ವಶನ್ ಬರೀತೆ ನೋಡ್ರಿ. ಫಸ್ಟ್ ಒನ್ -4 raised to 5. ಹೌದಾ? -4 raised to 5 divided by, ಹೌದಾ, ಡಿವೈಡೆಡ್ ಬೈ -4 raised to 8 ಅಂತ ಇದೆ. ಹೌದಾ? -4 raised to 8 ಅಂತ ಇದೆ. ಫಸ್ಟ್ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ ಅಂತ. ಆಮೇಲೆ ಅದನ್ನ ಧನಾತ್ಮಕ ಅಂದ್ರೇನು, ಪಾಸಿಟಿವ್ ಆಗಿ ನಾವು ಅದನ್ನ ಅಂದ್ರೆ ಘಾತಾಂಕಗಳು ಮೈನಸ್ ಒಳಗೆ ಇರಬಾರ್ದು, ಅದನ್ನ ನಾವೇನ್ ಮಾಡ್ಬೇಕಂತ ಹೇಳಿ ಪ್ಲಸ್ ಒಳಗೆ ಇಟ್ಟು ಬರಿಬೇಕಂತ ಅವ್ರು ಹೇಳಿದಾರೆ. ಹೌದಾ? ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣಂತ, ಆಮೇಲೆ ನೆಕ್ಸ್ಟ್ ನೋಡೋಣಂತ. ಸೊ ಈಗ ಏನಂದ್ರ -4 raised to 5 ಈ ಡಿವೈಡೆಡ್ ಬೈ ಇರೋದ್ರಿಂದ ನಾನು ಏನ್ ಬರಿತೇನೆ ಹೇಳ್ರಿ, ಇದನ್ನ -4 raised to 8 ಅಂತ ಬರಿಬಹುದಾ? ಹೌದಾ? ಯಾಕಂದ್ರೆ ಇದು ಡಿವೈಡೆಡ್ ಬೈ ಇರೋದ್ರಿಂದ. ಆಮೇಲೆ ನಮಗ ಘಾತಾಂಕಗಳ ನಿಯಮಗಳು ಗೊತ್ತದಾವ್. a raised to m, a raised to n is equal to a raised to m minus n ಅಂತ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. a raised to m divided by a raised to n is equal to a raised to m minus n ಅಂತ ಇದೆ. ಸೊ ಅದೇ ರೀತಿ ನಾನು ಇದನ್ನ ಈ ರೀತಿ ಬರಿಬಹುದು. -4 raised to ಇಲ್ಲಿ m ಅಂದ್ರ 5, n ಅಂದ್ರ 8 ಅಂತ ಇದೆ. ಹೌದಾ? ನಾನು ನೋಡ್ರಿ ಇಲ್ಲಿ 5 - 8 ಅಂತ ಬರಿತೇನೆ. ಕರೆಕ್ಟಾ? 5 - 8 is equal to -4 raised to 5 - 8 ಮಾಡಿದ್ರೆ ಎಷ್ಟಾಗತ್ ನೋಡ್ರಿ? 5 - 8 ಅಂದ್ರ ಇಲ್ಲಿ ನೋಡ್ರಿ ವಿಜಾತಿಯ ಚಿಹ್ನೆಗಳದಾವ್. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹೌದಾ? ನಾವು ಅವಾಗ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಬಟ್ ದೊಡ್ಡ ಅಂಕಿ ಒಳಗ ಸಣ್ಣ ಅಂಕಿಯನ್ನ ಮೈನಸ್ ಮಾಡ್ಬೇಕು. 8 - 5 ಮಾಡಿದ್ರೆ ಎಷ್ಟಾಗತ್ ನೋಡ್ರಿ? -3 ಆಗತ್ತ. ಹೌದಾ? -3 ಆಗತ್ತ. ಇದು ನಾವು ಸಿಂಪ್ಲಿಫೈ ಮಾಡಿದಂತ ಲೆಕ್ಕ. ಬಟ್ ಅವ್ರು ಏನ್ ಹೇಳಿದಾರ ಹೇಳ್ರಿ, ನಮಗ ಈ ಘಾತಾಂಕ ನಮಗ ಮೈನಸ್ ಒಳಗ್ ಬರ್ಬಾರ್ದಂತ, ಮೈನಸ್ ಒಳಗ ಬರ್ಬಾರ್ದು. ಬಟ್ ಅದನ್ನ ಯಾವ ರೀತಿ ಬರೀತೇನೆ ನೋಡ್ರಿ ಇಲ್ಲೇ ನಾನು 1 divided by -4 raised to 3. ಹೌದಾ? ಹಿಂಗೇನಾದ್ರೂ ಮೈನಸ್ ಇತ್ತಂದ್ರ ನಾವು ಅದನ್ನ ಡಿವೈಡೆಡ್ ಬೈ ಒಳಗ ಬರಿಬಹುದು. ಇದು ಕೂಡ ನಮ್ದು ಘಾತಾಂಕದ ನಿಯಮ, ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೇನೆ. ಹೌದಾ? ಇಲ್ಲಿ ಈ ರೀತಿ ಇತ್ತು ನೋಡಿದ್ರಿ. a raised to -1 ಇದ್ರ 1/a ಅಷ್ಟ ಆಗತ್ತದು. raised to 1 ಅಂತೂ ನಾವು ಬರೀದೇ ಇದ್ರೂ ಇದ್ದೇ ಇರ್ತೈತಿ. ಅದೇ ರೀತಿ ಇಲ್ಲಿ 2 ಇದ್ರ ಇಲ್ಲಿ ಸ್ಕ್ವೇರ್ ಆಗತ್ತ, ಇಲ್ಲಿ 3 ಇದ್ರ ಇಲ್ಲಿ ಕೂಡ ಕ್ಯೂಬ್ ಆಗತ್ತ. ಹೌದಾ? ಆ ರೀತಿ ನಾವು ಘಾತಾಂಕಗಳ ನಿಯಮಗಳನ್ನ ಉಪಯೋಗಿಸ್ಕೊಂಡಾಗ ಇದು -3 ಹೋಗಿ ಇಲ್ಲಿ ಏನಾಗತ್ತ ನಮಗ ಘಾತಾಂಕ ಧನಾತ್ಮಕ, ಅವ್ರು ಹೇಳಿರುವ ಪ್ರಕಾರ ಧನಾತ್ಮಕವಾಗಿರ್ತೈತಿ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಬಹಳ ಸಿಂಪಲ್ ಪ್ರಾಬ್ಲಮ್ಸ್ ಅದಾವು, ಬಟ್ ನೀಟಾಗಿ ಇವನ್ನ ಸಿಂಪ್ಲಿಫೈ ಮಾಡೋದು ನಿಮಗ ಗೊತ್ತಿರ್ಬೇಕು. ಹೌದಾ? ಇದಕ್ಕಿಂತ ಮೇನ್ ನಮಗ ಘಾತಾಂಕಗಳ ನಿಯಮಗಳು ಪರ್ಫೆಕ್ಟ್ ಇದ್ವು ಅಂದ್ರೆ ನಾವು ಈ ಪ್ರಾಬ್ಲಮ್ಸ್ ಗಳನ್ನ ಯಾವುದೇ ತೊಂದರೆ ಇಲ್ಲದ ಬಿಡಿಸ್ಬೋದು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ. ಸೆಕೆಂಡ್ ಒನ್ 1/2 ಕ್ಯೂಬ್ raised to 2 ಅಂತ ಇದೆ. ಹೌದಾ? 1/2 ಕ್ಯೂಬ್ raised to ಸ್ಕ್ವೇರ್. ಇದೇನು ಒಂದೇ ಪ್ರಾಬ್ಲಮ್ ಇರೋದ್ರಿಂದ ಏನ್ ತೊಂದ್ರೆ ಇಲ್ಲ, ಇದನ್ನ ಈಸಿಯಾಗಿ ನಾವು ಮಾಡಬಹುದು. 1/2
ಟೂ ಕ್ಯೂಬ್ ರೇಸ್ ಟು ಸ್ಕ್ವೇರ್, ಇದನ್ನು ಕೂಡ ನಾನು ಸ್ಕ್ವೇರ್ ಅಂತ ಮಾಡಬಹುದು. ಇದು ಕೂಡ ನಮಗ ಘಾತಾಂಕಗಳ ನಿಯಮದೊಳಗ ಬರ್ತೈತಿ. ಅಂದ್ರೆ ಇದು ಸ್ಕ್ವೇರು ಈ ಮೇಲೆ ಅಂಶಕ್ಕೂ ಸಂಬಂಧಪಟ್ಟಿರ್ತೈತಿ, ಛೇದಕ್ಕೂ ಸಂಬಂಧಪಟ್ಟಿರ್ತೈತಿ. ಅವಾಗ ನಾವು ಈ ರೀತಿ ಅದನ್ನ ಬರ್ಕೋಬಹುದು. ಈಗ ಒಂದನ್ನ ಎಷ್ಟು ಸಲ ಸ್ಕ್ವೇರ್ ಮಾಡಿದ್ರು ನಿಮ್ಗೆ ಆನ್ಸರ್ ಎಷ್ಟು ಬರ್ತೈತಿ? ಒಂದೇ ಬರ್ತೈತಿ. ಇಲ್ಲೇ ಇದೆಷ್ಟಾಗತ್ ನೋಡ್ರಿ, 2 ಇದನ್ನ ಎರಡು ಗುಣಾಕಾರವನ್ನ ಮಾಡ್ಬೇಕು. ಈಗ ನಿಮ್ಗ ಇದು ಕೂಡ ನಿಮ್ಗ ಘಾತಾಂಕಗಳ ನಿಯಮ ಗೊತ್ತಿದೆ. ಎ ರೇಸ್ ಟು ಎಂ ರೇಸ್ ಟು ಎನ್ ಇತ್ತಂದ್ರ ಎ ರೇಸ್ ಟು ಎಂ ಎನ್ ಅಂತ ಬರಿತೇವಿ. ಹೌದಾ? ಎ ರೇಸ್ ಟು ಎಂ ಎನ್ ಅಂದ್ರೆ ಇವನ್ನೆರಡು ನಾವೇನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು. ಕರೆಕ್ಟಾ? ಇವಾಗ ನೋಡ್ರಿ 1/2 ಅಂತ ಆಯ್ತು. ಇದು ಆಲ್ರೆಡಿ ಇದು ಧನಾತ್ಮಕವಾಗಿನ ಐತಿ. ಈ ಘಾತಾಂಕ ನಾವೇನು ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ನೋಡ್ರಿ, ಥರ್ಡ್ ಒನ್ -3/4. ಹೌದಾ? -3/4 ಇಂಟು 5/3 ಅಂತ ಇದೆ. ಹೌದಾ? 5/3 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ನಮ್ಗೆ ಏನಾಗತ್ತಂದ್ರ ನಾನು ಇದನ್ನ ಯಾವ ರೀತಿ ಬರಿಬಹುದಂದ್ರ -3/4 ಕರೆಕ್ಟಾ ಇಂಟು ಇದನ್ನ ಏನ್ ಮಾಡ್ಬೋದು ನಾನು 5/4 ಡಿವೈಡೆಡ್ ಬೈ 3/4 ಅಂತ ಬರಿಬಹುದು. 5/4 ಇಂಟು 3 ಡಿವೈಡೆಡ್ ಬೈ 3/4 ಅಂದ್ರ ಈ 4 ಘಾತ ಇದೆಯಲ್ಲ, ಈ 5ಗೂ ಸಂಬಂಧಪಟ್ಟಿರ್ತೈತಿ, 3ಗೂ ಸಂಬಂಧಪಟ್ಟಿರೋದ್ರಿಂದ ನಾನು ಅದನ್ನ ನನಗೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋದ್ರ ದೃಷ್ಟಿಯಿಂದ ನಾನು ಏನ್ ಮಾಡ್ತೇನೆ, ಇದನ್ನ 5/4 ಡಿವೈಡೆಡ್ ಬೈ 3/4 ಅಂತ ಆಗತ್ತ. ಇವಾಗ ನೋಡ್ರಿ 3/4 ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನು ಇಲ್ಲ ಅಂದ್ರ 1 ಇರ್ತೈತಿ. 5/4 ಇಂಟು -1 ಅಂದ್ರೆ ಎಷ್ಟಾಗತ್ತ? -5/4 ಅಂತ ಆಗತ್ತ. ಅವ್ರು ಏನ್ ಮಾಡಿದಾರ ಹೇಳ್ರಿ, ನಮಗ ಆನ್ಸರ್ ಅನ್ನ ತಗೊಂಡ್ ಬಾ ಅಂತ ಹೇಳಿಲ್ಲ. ಯಾಕಂದ್ರೆ ನಾವು ಮಾಡ್ಬಹುದು ಇದನ್ನ 5/4 ಅಂದ್ರ 5ಅನ್ನ 4 ಸತಿ ಗುಣಾಕಾರ ಮಾಡಿ ನಾವು ಇಡ್ಬೋದು. ಬಟ್ ಅವ್ರು ಅದನ್ನ ಆನ್ಸರ್ ತಗೊಂಬ ಅಂತ ಹೇಳಿಲ್ಲ. ನಮ್ಗೇನ್ ಹೇಳಿದಾರು? ಘಾತವನ್ನ ಧನಾತ್ಮಕವಾಗಿ ಅಷ್ಟ ಬರೀರಿ ಅಂತ ಹೇಳಿದಾರೆ. ಹೌದಾ? ಸೊ ನಾವು ಆ ರೀತಿಯಾಗಿ ನಮ್ಗ ಧನಾತ್ಮಕವಾಗಿ ಬರ್ತತಿಲ್ಲ ಅಂತ ಹೇಳಿ ಒಂದ್ಸಲ ನಾವು ನೀಟಾಗಿ ನೋಡ್ಕೊಂಡ್ರೆ ಮುಗೀತು. ಹೌದು? ಸೊ ಆನ್ಸರ್ ಎಷ್ಟು ಬಂತ ಹೇಳ್ರಿ? -5/4 ಅಂತ ಬಂತು. ಹೌದಾ? ನೆಕ್ಸ್ಟ್ 4th ಒನ್ ಸ್ವಲ್ಪ ನಿಮ್ಗೆ ದೊಡ್ಡದು ಅನಿಸ್ತೈತಿ, ಅದೊಂದು ಮಾಡ್ತೇನೆ. 5th ಒನ್ ನೀವ ಮಾಡ್ಬೋದು. ಹೌದಾ? 4th ಒನ್ ನೋಡ್ರಿ, 3⁻⁻7 divided by 3⁻⁻10 into 3⁻⁻5 ಅಂತ ಇದೆ. ಹೌದಾ? ಈ ರೀತಿ ಇದೆ. ಸ್ವಲ್ಪ ನಿಮಗೆ ಅದನ್ನ ಪ್ರಾಬ್ಲಮ್ ಅನ್ನ ನೋಡಿದ್ರೆ ಶಾಕ್ ಆಗಿ ಎಷ್ಟು ದೊಡ್ಡದಿದೆ, ಕಾಂಪ್ಲಿಕೇಶನ್ ಇದೆ ಏನೋ ಅಲ್ಲ. ಅದು ಬಹಳ ಈಸಿ ಇದಾವ. ಸ್ವಲ್ಪ ನಮ್ಗ ಸಿಂಪ್ಲಿಫೈ ಮಾಡುವಂತಹ ಮೆಥಡ್ ಗೊತ್ತಿರ್ಬೇಕು. ನಾ ಈಗ ಇದನ್ನ ಯಾವ ರೀತಿ ಬರೀತೆ ನೋಡ್ರಿ, 3⁻⁻7 ಆಸ್ ಇಟ್ ಈಸ್. ಇಲ್ಲೇ ಡಿವೈಡೆಡ್ ಬೈ ಇರೋದ್ರಿಂದ ನಾನು ಏನ್ ಮಾಡ್ತೇನೆ, ಕೆಳಗ್ ಬರಿತೇನೆ 3⁻10 ಅಂತ ಈ ರೀತಿ ಬರಿತೇನೆ. ಹೌದಾ? ನೆಕ್ಸ್ಟ್ ಇಲ್ಲೇ ಇಂಟು ಇಲ್ಲಿ ನೋಡ್ರಿ 1/3/5 ಮಾಡೋಣ ಇದನ್ನ. ಯಾಕಂದ್ರ 3/5 ಯಾಕಂದ್ರೆ ಇಲ್ಲೇ -5 ಇರೋದ್ರಿಂದ ಇದನ್ನ ನಾನು ಏನ್ ಮಾಡ್ತೇನೆ 1/5 ಅಂತ ಮಾಡ್ತೇನೆ. ಅದೇ ರೀತಿ ಇದನ್ನು ನಾನು ಏನ್ ಮಾಡ್ತೇನೆ ಹೇಳ್ರಿ, ಇಲ್ಲೇ -10 ಇರೋದ್ರಿಂದ ಇದು ಆಲ್ರೆಡಿ ಡಿವೈಡೆಡ್ ಬೈ ಒಳಗ್ ಇರೋದ್ರಿಂದ ನಾವು ಅದನ್ನ ಹಂಗೇನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ ಘಾತಾಂಕ ನಿಯಮಗಳು ಗೊತ್ತಾಗ್ತವೆ ನೋಡ್ರಿ ನಿಮಗ. 3⁻⁻7 ಮೈನಸ್ ಇಂಟು -10. ಹೌದಾ? m-n ಗೊತ್ತದಾವಲ್ಲ, ಇಂಟು 1/3/5 ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ 3⁻⁻7 ಮೈನಸ್ ಇಂಟು ಮೈನಸ್ ಎಷ್ಟಾಗತ್ ನೋಡ್ರಿ, +10 ಇಂಟು 1/3/5 ಅಂತ ಆಗತ್ತ. 1/3/5
ಇಲ್ಲಿ ನೋಡ್ರಿ 3 -7 + 10 ಮಾಡ್ರಿ ಎಷ್ಟಾಗತ್ ನೋಡ್ರಿ. ವಿಜಾತಿಯ ಚಿಹ್ನೆಗಳದವು ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಅದನ್ನ ಮೈನಸ್ ಮಾಡ್ಬೇಕು. 10 - 7 ಎಷ್ಟಾಗತ್ ನೋಡ್ರಿ 3. ಹೌದಾ? 10 - 7 3. ಅದಾದ್ಮೇಲೆ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ಏನಿದೆ ನಮಗ ಪ್ಲಸ್ ಇದೆ, ಅರ್ಥ ಆಯ್ತಾ? ಇಂಟು 1/3 ಅಂತ ಇದೆ. ಹೌದಾ? ಇವಾಗ ನಾವ್ ಏನ್ ಮಾಡ್ಬೇಕು, ಇದು ಕಟ್ತಾ ಹೋಗ್ತೈತ್ ನೋಡ್ರಿ. ಡಿವೈಡೆಡ್ ಬೈ ಇದೆ, ಆದ್ರೂ ಅದ್ರ ಕಟ್ತಾ ಹೊಡಿಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇ 3. ಇದನ್ನು ಬೇಕಾದ್ರೆ ನಾವ್ ಇನ್ನೂ ಒಂದ್ಸಲ ನಿಮಗೆ ಈಸಿ ಆಗ್ಲಿ ಅಂದ್ರ ಘಾತಾಂಕಗಳ ನಿಯಮಗಳನ್ನ ಉಪಯೋಗಿಸಬಹುದು. 3 - 5, ಯಾಕಂದ್ರೆ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಅದೇ ರೀತಿ 3 - 5 ಮಾಡಿದ್ರೆ ಎಷ್ಟಾಗತ್ತ? 5 - 3 is 2. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -2 ಆಗತ್ತ. ಅದನ್ನ ನಾನು ಧನಾತ್ಮಕ ಘಾತಾಂಕವಾಗಿ ಬರಿಬೇಕಂದ್ರ 1/3 ಸ್ಕ್ವೇರ್ ಅಂತ ಆಗತ್ತ. 1/3 ಸ್ಕ್ವೇರ್ ಅಂತ ಆಗತ್ತ. ಹೌದಾ? ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಸ್ವಲ್ಪ ಯಾಕಂದ್ರ ಚಿಹ್ನೆಗಳ ಬಹಳ ಇರೋದ್ರಿಂದ ನಿಮ್ಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಹೌದಾ? ಇಲ್ಲಿ ನೋಡ್ರಿ 3 - 7 ಆಸ್ ಇಟ್ ಈಸ್ ಬರದೆ, ಇಲ್ಲಿ ಡಿವೈಡೆಡ್ ಬೈ ಇರೋದ್ರಿಂದ 3 - 10 ಅಂತ ಬರೆದಿವಿ. ಹೌದಾ? ಇಂಟು 3 - 5 ಇರೋದ್ರಿಂದ ನಾನು ಇದನ್ನ ಏನ್ ಮಾಡಿದೆ, 1/3 ಅಂತ ಬರಿದೆ. ಹೌದಾ? ನಿಮಗೆ ಇಲ್ಲೊಂದು ಕ್ವಶನ್ ಬರ್ಬೋದು, ಇಲ್ಲಿ -10 ಇರೋದ್ರಿಂದ ನೀವು ಡಿವೈಡೆಡ್ ಬೈ ಕೆಳಗ್ ಬರ್ದಾಗ ಅದು ಮೈನಸ್ ಹೋಗ್ಬೋದಲ್ಲ? ಹೋಗುದಿಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಡಿವೈಡೆಡ್ ಬೈ ಒಳಗಿದೆ. ನಾವು ಇನ್ನೂ ಬರಿಬೇಕಂದ್ರೆ ಅದನ್ನ ಅದ್ರ ಕೆಳಗ್ ಡಿವೈಡೆಡ್ ಬೈ ಬರ್ದಾಗ ಅದು -10 ಹೋಗುತ್ತ. ಬಟ್ ಅದನ್ನ ಬರೆಯುವಂತ ನೆಸೆಸಿಟಿ ನಮಗಿಲ್ಲ ಈಗ. ಹೌದಾ? ಸೊ ನೆಕ್ಸ್ಟ್ 3 ಇದು ನಮಗ ಘಾತಾಂಕಗಳ ನಿಯಮ ಗೊತ್ತಿದೆ. a⁻m ಡಿವೈಡೆಡ್ ಬೈ a⁻n = a⁻m - n ಅಂತ ಗೊತ್ತಿದೆ. ಹೌದಾ? ಸೊ ಈಗ ನೋಡ್ರಿ 3 - 7 ಆಸ್ ಇಟ್ ಈಸ್, ಈ ಸೂತ್ರದೊಳಗ ಅಂದ್ರ ಫಾರ್ಮುಲಾ ಒಳಗ ನಮಗ್ ಮೈನಸ್ ಇದೆ. n ಅಂದ್ರ ಏನಿದೆ ನಮಗ -10 ಅಂತ ಇದೆ. ಹೌದಾ? -10 ಅಂತ ಇದೆ. ಈಗ 1/3 ಆಸ್ ಇಟ್ ಈಸ್ ಇಟ್ವಿ. ಸೊ 3 - 7 ಮೈನಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ, +10 ಅಂತ ಆಗತ್ತ. ಇಂಟು 3/5 ಆಸ್ ಇಟ್ ಈಸ್. ಇಲ್ಲಿ ನೋಡ್ರಿ 3 ಆಸ್ ಇಟ್ ಈಸ್, ಇಲ್ಲಿ -7 + 10 ಅಂದ್ರ ವಿಜಾತಿಯ ಚಿಹ್ನೆಗಳದವು, ನಾವು ಮೈನಸ್ ಮಾಡ್ಬೇಕು. ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 10 - 7 ಮಾಡಿದ್ರೆ ಎಷ್ಟು ಬರ್ತೈತಿ ಹೇಳ್ರಿ? 3 ಬರ್ತೈತಿ. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನ್ ಬರ್ತೈತಿ ನಮಗ? ಪ್ಲಸ್ ಬರ್ತೈತಿ. ಸೊ 3³ ಅಂತ ಆಯ್ತು. ಇಂಟು 1/3/5 ಆಸ್ ಇಟ್ ಈಸ್ ಬಂತು. ಈಗ ನಾವು ಮತ್ ಇದಕ್ಕಷ್ಟನ ನಾವೇನ್ ಮಾಡ್ಬೋದು ಹೇಳ್ರಿ? ಘಾತಾಂಕಗಳ ನಿಯಮ, ಸೇಮ್ ಈ ಘಾತಾಂಕ ನಿಯಮವನ್ನ ನಾನಿಲ್ಲಿ ಉಪಯೋಗಿಸ್ಕೊಂಡೇನಿ. 3 - 5 ಅಂತ ಇದೆ. ಹೌದಾ? ಅದಾದ್ಮೇಲೆ ಇದೆಷ್ಟು ಬರ್ತೈತಿ ಹೇಳ್ರಿ? 3 ಮೈನಸ್, ಇಲ್ಲಿ ನೋಡ್ರಿ ಮತ್ತ ವಿಜಾತಿಯ ಚಿಹ್ನೆಗಳದವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೋದು? ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 5 - 3 ಮಾಡಿದ್ರೆ ಎಷ್ಟು ಬಂತು? -2 ಬಂತು. = 1/3 ಸ್ಕ್ವೇರ್ ಅಂತ ಬಂತು. ಇಲ್ಲಿ -2 ಬಂದಿರೋದ್ರಿಂದ ಅವ್ರು ಹೇಳಿರೋ ಪ್ರಕಾರ ನಾವು ಘಾತಾಂಕಗಳನ್ನ ಧನಾತ್ಮಕವಾಗಿ ಬರೆಯೋದ್ರಿಂದ ಇದು 3 ಸ್ಕ್ವೇರ್ ಅಂತ ಆಗತ್ತೆ. ಅರ್ಥ ಆಯ್ತಾ? ಇದು ಸ್ವಲ್ಪ ನಿಮಗೆ ಇಲ್ಲಿ ಏನಾಗತ್ತೆ ಹೇಳ್ರಿ, ಈ ರೀತಿ ಕೊಟ್ಟಾಗ ಇದೇನೋ ಬಹಳ ಕಾಂಪ್ಲಿಕೇಶನ್ ಇದೆ ಅಂತ ಅನಿಸ್ಬೋದು. ಬಟ್ ನಾವು ನೀಟಾಗಿ ಸಿಂಪ್ಲಿಫೈ ಮಾಡ್ಕೋತ ಹೋದಂಗ ನಮಗ ಈಸಿ ಮೆಥಡ್ಗಳು ಬರ್ತಾವ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಮೂರನೇ ಮೇನ್ ಏನಿದೆ ನೋಡ್ರಿ, ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ. ಇವುಗಳ ಬೆಲೆಯನ್ನ ಇವಾಗ ನಾವೇನ್ ಮಾಡ್ಬೋದು? ಘಾತಾಂಕಗಳನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಫುಲ್ ನೀಟಾಗಿ ನಾವು ಸಿಂಪ್ಲಿಫೈ ಮಾಡ್ಬೇಕಿಲ್ಲೇ. ಹೌದಾ? ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣಂತ. 3/0 + 4⁻1 ಇಂಟು 2² ಅಂತ ಇದೆ. ಹೌದಾ? ಇಂಟು 2² ಅಂತ ಇದೆ. ನಿಮಗೆ ಇದು ಗೊತ್ತಿದೆ, ಘಾತಾಂಕಗಳ ನಿಯಮ. ಯಾವುದೇ ಘಾತಾಂಕ 0 ಇತ್ತಂದ್ರ ಅದ್ರ ವ್ಯಾಲ್ಯೂ ಎಷ್ಟಾಗತ್ತೆ ಹೇಳ್ರಿ ನಮಗ? ಯಾವುದೇ ಘಾತಾಂಕ 0 ಇತ್ತಂದ್ರ ಅದ್ರ ವ್ಯಾಲ್ಯೂ ಎಷ್ಟಾಗತ್ತ? 1 ಆಗತ್ತ. ಬೇಕಾದ 0 ಇರ್ಲಿ. ಈಗ 100⁻0 ಇದ್ರು ಅದರದ್ದು
ಘಾತಾಂಕ ಎಷ್ಟಾಗಿರ್ತೈತಿ ಅಂದ್ರ ಆನ್ಸರು 1 ಆಗಿರ್ತೈತಿ, ಘಾತಾಂಕ 0 ಇದ್ದಾಗ ಇದು. ಹೌದಾ? ನೆಕ್ಸ್ಟ್ ಪ್ಲಸ್ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, 4⁻⁻1 ಇರೋದ್ರಿಂದ ಇದನ್ನ 1/4 ಅಂತ ಬರೀಬಹುದು. ನಾನು ಇಲ್ಲಿ +1 ಅಂತ ಬರೀಬಹುದು, ಬಟ್ ಅದು ಬರೀದೇ ಇದ್ರು ನಮಗ್ 1 ಇರ್ತೈತಿ. 1 ಇದ್ದಾಗ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಇಂಟು 2² ಅಂತ ಆಗತ್ತ. ಹೌದಾ? 2² ಅಂತ ಆಗತ್ತ. ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ, ಈಗ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಈ ಬ್ರಾಕೆಟ್ ಅನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಏನ್ ಇರ್ತೈತಿ ಹೇಳ್ರಿ, 1 ಇರ್ತೈತಿ. 1 ಮತ್ತು 4ರ ಲಸ ಎಷ್ಟಾಗತ್ ನೋಡ್ರಿ, 4. ಹೌದಾ? ಈಗ ನೋಡ್ರಿ, 1 ಎಷ್ಟ್ಲೆ 4? 4. 4 1 4ಲೆ 4, 4 1ಲೆ 4. ಸೊ 4 1ಲೆ 4 ಪ್ಲಸ್ 1 ಇಂಟು 1 1 ಬ್ರಾಕೆಟ್. ಈ 2² ಅನ್ನ ಸ್ಕ್ವೇರ್ ಮಾಡಿಡ್ರಿ, ನೋಡೋಣ ಎಷ್ಟಾಗತ್ತಿದು. 2 2ಲೆ 4. ಕರೆಕ್ಟಾ? ಸೊ ಈಗ ಏನಾಯ್ತು ನೋಡ್ರಿ, ಈ 4 ಕ್ಯಾನ್ಸಲ್ ಆಯ್ತು. 4 ಪ್ಲಸ್ 1 ಎಷ್ಟಾಗತ್ತ, 5 ಬಂತು. ಇದು ನಮ್ದು ಆನ್ಸರು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 3⁻0 ಪ್ಲಸ್ 4⁻⁻1 ಇಂಟು 2² ಅನ್ನ ಸಿಂಪ್ಲಿಫೈ ಮಾಡಿದಾಗ ನಮಗ್ ಆನ್ಸರ್ ಎಷ್ಟು ಬಂತು ಹೇಳ್ರಿ, 5 ಅಂತ ಬಂತು. ಕರೆಕ್ಟಾ? ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸಿ ಇದೆ, ನೀವ ಮಾಡ್ಬೋದು. ಥರ್ಡ್ ಒನ್ ಸ್ವಲ್ಪ ಭಿನ್ನ ರಾಶಿ ಒಳಗೆ ಇರೋದ್ರಿಂದ ನಾನೇ ಮಾಡ್ತೇನಂತೆ. ಹೌದಾ? ಇಲ್ಲಿ ನೋಡ್ರಿ, ಥರ್ಡ್ ಒನ್ ಏನಿದೆ ನೋಡ್ರಿ, 1/2 raised to -2 plus 1/3 raised to -2 plus 1/4 raised to -2 ಅಂತ ಇದೆ. ಹೌದಾ? 1/2 raised to -2, 1/3 raised to -2, 1/4 raised to -2 ಅಂತ ಇದೆ. ಹೌದಾ? ಈಗ ನಾವ್ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಾನು ಅಕಸ್ಮಾತ್ 2⁻2 ಇತ್ತಂತ ತಿಳ್ಕೊರಿ. ನೀವು ಅವಾಗ ಏನ್ ಮಾಡ್ಬಿಡ್ತೀರಿ, ಆಟೋಮೆಟಿಕ್ಲಿ 1/2² ಅಂತ ಬರೀತೀರಿ. ಹೌದಾ? ಇದು ಆಲ್ರೆಡಿ ನಮಗ್ ಏನಾಗಿದೆ ಹೇಳ್ರಿ, ಭಾಗಾಕಾರ ರೂಪದೊಳಗಿದೆ. ಹೌದಾ? ಭಾಗಾಕಾರ ರೂಪದೊಳಗಿದ್ರ ಭಾಗಾಕಾರ ಕೆಳಗ್ ನಾವು ಮತ್ತೆ ಭಾಗಾಕಾರವನ್ನ ಬರಿಬೇಕು. ನಾ ಯಾವ ರೀತಿ ಬರೀತೆ ನೋಡ್ರಿ, 1/2 raised to square ಅಂತ ಬರೀಬಹುದು ಇದನ್ನ. ಹೌದಾ? 1/2 ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬೇಕು, ಈ ಮೈನಸ್ ಚಿಹ್ನೆಯನ್ನ ಹೋಗಿಸ್ಲಿಕ್ಕೆ. ನೆಕ್ಸ್ಟ್ ಪ್ಲಸ್ ಅದೇ ರೀತಿ ಇದು ಕೂಡ 1/3 raised to square plus 1/4 raised to square. ಯಾಕಂದ್ರೆ ಇಲ್ಲೇ ಮೈನಸ್ ಚಿಹ್ನೆಗಳನ್ನ ನಾವು ಹೋಗ್ಸಿದ್ವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲ ನೋಡ್ರಿ, 1/, ಈ 1ಅನ್ನ ಸ್ಕ್ವೇರ್ ಮಾಡ್ರಿ, 1/4 ಅಂತ ಆಗತ್ತಾ. 2ಅನ್ನ ಸ್ಕ್ವೇರ್ ಮಾಡಿದ್ರ ನಮಗ 1ಅನ್ನ ಸ್ಕ್ವೇರ್ ಮಾಡ್ರಿ 1 ಬರ್ತೈತಿ, 2ಅನ್ನ ಸ್ಕ್ವೇರ್ ಮಾಡ್ರಿ 4 ಬರ್ತೈತಿ. ನೆಕ್ಸ್ಟ್ ಪ್ಲಸ್ 1/1 ಅಂದ್ರ 1ಅನ್ನ ಸ್ಕ್ವೇರ್ ಮಾಡ್ರಿ 1. ನೆಕ್ಸ್ಟ್ 3ಅನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನೋಡ್ರಿ, 3 3s 9. ಇಲ್ಲಿ ಸ್ವಲ್ಪ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಬಹಳ ಜನ ತಪ್ಪು ಅಂತ ಎಲ್ಲಿ ತಪ್ಪು ಕೆಲಸ ಮಾಡ್ತೀವಿ ಹೇಳ್ರಿ, 3 2 6 ಅಂತ ಇಡುವಂತ ಚಾನ್ಸ್ ಬಹಳ ಇದೆ. ನಾನ್ ಬಹಳ ಸ್ಟೂಡೆಂಟ್ಸ್ ಗಳನ್ನ ನೋಡಿದ್ರಿಂದ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ 3 2 6 ಅಂದ್ಬಿಡ್ತೀರಿ ಪಟ್ನ. ಹೌದಾ? ಸೊ ಅದು ರಾಂಗ್. ನಾವೇನ್ ಮಾಡ್ಬೇಕು, 3 3 9 ಅಂತ ಬರಿಬೇಕು. ಹೌದಾ? 9. ನೆಕ್ಸ್ಟ್ ಪ್ಲಸ್ 1/1 ಡಿವೈಡೆಡ್ ಬೈ, ಈ 4ಅನ್ನ 2 ಸತಿ ಗುಣಾಕಾರ ಮಾಡ್ರಿ. 4 4ಲೆ ಎಷ್ಟಾಗತ್ ನೋಡ್ರಿ, 16 ಆಗತ್ತ. ಹೌದಾ? ಇವಾಗ ಏನಾಗತ್ತಂದ್ರ ನಿಮಗ್ ಗೊತ್ತಿರ್ಬೋದು ರೂಲ್ಸ್, ಡಿವೈಡೆಡ್ ಬೈ ಕೆಳಗ್ ಡಿವೈಡೆಡ್ ಬೈ ಇತ್ತಂದ್ರ ಆಟೋಮೆಟಿಕ್ಲಿ ಮ್ಯಾಲ್ ಬಂದ್ಬಿಡ್ತೈತೆ ಅದು. ಹೌದಾ? ಇದ್ರದ್ದು ಟೋಟಲ್ ಆನ್ಸರ್ ಈಗ 4 + 9 + 16. ಕರೆಕ್ಟಾ? 4 ಪ್ಲಸ್ ಅಂದ್ರ ಇದು ಡಿವೈಡೆಡ್ ಬೈ ಕೆಳಗ್ ಡಿವೈಡೆಡ್ ಬೈ ಇರೋದ್ರಿಂದ ಆಟೋಮೆಟಿಕ್ ಅದು ಅಂಶದ ಸ್ಥಾನದೊಳಗ ಬಂದ್ಬಿಡ್ತಾವ. ಹೌದಾ? 4 + 9 + 16 ಎಷ್ಟಾಯ್ತು ನೋಡ್ರಿ, ಇದು 16 4 20, ಇದೊಂದು 9,
29 ಹೌದಾ 29 ಬಂತು. ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ನಿಮ್ಗ ಆನ್ಸರ್ ಎಷ್ಟು ಬಂತ ಹೇಳ್ರಿ 29. ಕರೆಕ್ಟ್? ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ನಿಮ್ಗೆ ಈಸಿ ಸಿಂಪಲ್ ಪ್ರಾಬ್ಲಮ್ ಇದೆ, ನೋಡಕ್ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಅದು ಒಂದು ಮಾಡ್ತೇನೆ, ನೆಕ್ಸ್ಟ್ ನೀವು 5th ಒನ್ ನೀವ ಮಾಡುವಂತೀರಿ. ಹೌದಾ? ಅಂದ್ರೆ ನಿಮ್ಗ ಆ ಟೈಪ್ ಇರೋದ್ರಿಂದ ಮಲ್ಟಿಪಲ್ ಚಾಯ್ಸ್ ಒಳಗದು ಕೇಳುವಂತ ಚಾನ್ಸ್ ಇರ್ತದೆ. ಹೌದಾ? 4th ಒನ್ ನೋಡ್ರಿ, 3⁻⁻1 ಪ್ಲಸ್ 4⁻⁻1 ಪ್ಲಸ್ 5⁻⁻1 0 ಅಂತ ಇದೆ. ಹೌದಾ? 0 ಇರೋದ್ರಿಂದ ಈಗ ನೋಡ್ರಿ, ನಿಮ್ಗೆ ಇಲ್ಲಿ ಎಷ್ಟು ಇದನ್ನ ಸಿಂಪ್ಲಿಫೈ ಮಾಡಿ ಈ ಬ್ರಾಕೆಟ್ ಒಳಗ್ ನಿಮ್ ಬೇಕಾದ ಆನ್ಸರ್ ಬಂದ್ರುನು 0 ಇರೋದ್ರಿಂದ ನಮ್ಮ ಆನ್ಸರ್ ಏನ್ ಬರ್ತೈತಿ ಹೇಳ್ರಿ? ಆನ್ಸರ್ ಏನ್ ಬರ್ತೈತಿ? 0 ಇರೋದ್ರಿಂದ 1 ಬರ್ತೈತಿ. ಹಂಗಾದ್ರೆ ನಾವ್ ಇದನ್ನ ಸಿಂಪ್ಲಿಫೈ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ನಿಮಗೆ ಯಾಕಂದ್ರ ಇದನ್ನ ಮಲ್ಟಿಪಲ್ ಚಾಯ್ಸ್ ಒಳಗ್ ಬಹಳ ಕೇಳುವಂತ ಚಾನ್ಸ್ ಇರ್ತೈತಿ. ಇಷ್ಟೆಲ್ಲಾ ಕೊಟ್ಟಾಗ ನೀವು ಇದನ್ನ ಸುಳ್ಳೆ ಸಿಂಪ್ಲಿಫೈ ಮಾಡಿ ಮತ್ತಿಲ್ಲೇ ನೀವು ಅಲ್ಲೇ ಟೈಮ್ ವೇಸ್ಟ್ ಆಗೋಕ್ಕಿಂತ ಈ ರೂಲ್ಸ್ ಗೊತ್ತಿತ್ತಂದ್ರ ನಾವು ಡೈರೆಕ್ಟ್ ಏನ್ ಬರಿಬಹುದು ಹೇಳ್ರಿ? ಇದಕ್ಕ 1 ಅಂತ ಆನ್ಸರ್ ಬರಿಬಹುದು. ಯಾಕಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರು 0 ಇರೋದ್ರಿಂದ ನಮಗ್ ಏನಾಗತ್ತೆ ಹೇಳ್ರಿ? ಘಾತಾಂಕ, ಯಾವುದೇ ಸಂಖ್ಯೆಯ ಘಾತಾಂಕ 0 ಇತ್ತಂದ್ರ ನಮ್ಗೆ ಆಟೋಮೆಟಿಕ್ಲಿ 1 ಬರ್ತೈತಂತ ನಮಗ ಘಾತಾಂಕದ ನಿಯಮಗಳು ಗೊತ್ತಿದಾವು. ಹೌದಾ? ಅದೇ ರೀತಿ ನಾವು ಇದನ್ನ ಸಿಂಪ್ಲಿಫೈ ಮಾಡುವಂತ ಅವಶ್ಯಕತೆ ಇಲ್ಲ. 0 ಇರೋದ್ರಿಂದ ನಾವು ಡೈರೆಕ್ಟ್ 1 ಅಂತ ಬರಿಬಹುದು. ಹೌದಾ? ಇದು ನಿಮ್ಗ ಯೂಸ್ವಲಿ ಮಲ್ಟಿಪಲ್ ಚಾಯ್ಸ್ ಒಳಗ್ ಕನ್ಫ್ಯೂಸ್ ಆಗ್ಲಿ ಅಂತ ಹೇಳಿ ಕೊಡುವಂತ ಚಾನ್ಸ್ ಇದೆ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ಇದು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಕ್ಕಿಂತ ಮುಂಚೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳದಾವು, ಅವ್ನು ಕೇಳಿದ್ಮೇಲೆ ನಿಮ್ಗೆ ಇನ್ನೂ ಟೈಮ್ ಇತ್ತಂದ್ರೆ ಈ ಪ್ರಾಬ್ಲಮ್ಸ್ ಗಳನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೌದಾ? ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಗಣಿತ. ಹೌದಾ? ಇಲ್ಲಿ ನೋಡ್ರಿ, a⁻m ಇಂಟು a⁻n ಅಂತ ಇದೆ. ಹೌದಾ? ಅಲ್ಲಿ ನೋಡ್ರಿ, ಆಪ್ಷನ್ a⁻m+n ಇದೆ, a⁻m−n ಇದೆ, a⁻mn ಇದೆ, a⁻n−m ಅಂತ ಇದೆ. ನಮಗ್ ಘಾತಾಂಕಗಳ ನಿಯಮಗಳು ಗೊತ್ತಿದ್ರೇನೆ ಇದನ್ನ ಮಾಡ್ಲಿಕ್ಕೆ ಬರ್ತೈತಿ. ಯಾಕಂದ್ರೆ ಇವು ಪ್ರಾಬ್ಲಮ್ಸ್ ಗಳಲ್ಲ, ಒಂದ್ ರೀತಿ ಫಾರ್ಮುಲಾ ಇದ್ದಂಗ. ಹೌದಾ? ಸೊ a⁻m ಇಂಟು a⁻n ಅಂದ್ರ ನಮಗ್ ಏನ್ ಬರ್ತೈತಿ ಹೇಳ್ರಿ? ಆಪ್ಷನ್ a⁻m+n ಅಂತ ಬರ್ತೈತಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, a⁻m ಡಿವೈಡೆಡ್ ಬೈ a⁻n, a⁻m ಡಿವೈಡೆಡ್ ಬೈ a⁻n ಅಂತ ಇದೆ. ಇಲ್ಲಿ ನೋಡ್ರಿ, ಆಪ್ಷನ್ ಎ a⁻m+n, a⁻m−n, a⁻mn, a⁻n−n. ಡಿವೈಡೆಡ್ ಬೈ ಇದ್ದಾಗ ಏನ್ ಬರ್ತೈತಿ ಹೇಳ್ರಿ ನಮಗ? a⁻m−n ಅಂತ ಬರ್ತೈತಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, a⁻m⁻n ಅಂತ ಇದೆ. ಹೌದಾ? a⁻m⁻n ಅಂತ ಇದೆ. ಆಪ್ಷನ್ ಎ a⁻m+n, ಆಪ್ಷನ್ ಬಿ a⁻mn, ಆಪ್ಷನ್ ಸಿ a⁻m−n, ಆಪ್ಷನ್ ಡಿ a⁻n−m ಅಂತ ಇದೆ. ಈ ಘಾತಾಂಕದ ನಿಯಮ ಏನಿರ್ಬೋದು ಹೇಳ್ರಿ? a⁻m⁻n ಏನಿರ್ಬೋದು ನೋಡ್ರಿ? ಗೆಸ್ ಮಾಡ್ರಿ. ಇಲ್ಲೇ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. a⁻m⁻n ಅಂತ ಇರ್ತೈತಿ. ಅವೆರಡು ಮಲ್ಟಿಪ್ಲೈ ಆಗ್ತಾವು. ನಿಮಗೆ ಆಲ್ರೆಡಿ ನಾ ಇವಾಗಾದ್ರೂ ಪ್ರಾಬ್ಲಮ್ಸ್ ಒಳಗ ತೋರಿಸಿದೇನಿ. ಹೌದಾ? ನೆಕ್ಸ್ಟ್, a⁻m ಇಂಟು b⁻m, a⁻m ಇಂಟು b⁻m. ಆಪ್ಷನ್ ಎ ab⁻m, ಆಪ್ಷನ್ ಬಿ ab⁻−m, ಆಪ್ಷನ್ ಸಿ a⁻m−n, ಆಪ್ಷನ್ ಬಿ a⁻n−m ಅಂತ ಇದೆ. ಹೌದಾ?
ಹಂಗಾದ್ರೆ ಏನಾಗತ್ ನೋಡ್ರಿ ಅದು ಅಲ್ಲಿ ಏನಾಗಿದ್ದಾವ ನಮ್ದು ಈಗ ಆಧಾರ ಸಂಖ್ಯೆ ಚೇಂಜ್ ಆಯ್ತು. ಆದ್ರಿಂದ ಏನಾಗತ್ತೆ ಇದು ಎ ಬಿ ರೇಸ್ ಟು ಎಂ ಅಂತ ಆಗತ್ತ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎ ರೇಸ್ ಟು 0 ಅಂತ ಇದೆ ಹೌದಾ. ಎ ರೇಸ್ ಟು 0 ಇಸ್ ಈಕ್ವಲ್ ಟು ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ -1, ಆಪ್ಷನ್ ಡಿ ಎ ಅಂತ ಇದೆ. ಹಂಗಾದ್ರೆ ಎ ರೇಸ್ ಟು 0 ಇಸ್ ಈಕ್ವಲ್ ಟು ಏನಾಗತ್ ನೋಡ್ರಿ, ಏನಾಗತ್ತೆ ಈಗಾದ್ರೂ ಪ್ರಾಬ್ಲಮ್ಸ್ ಒಳಗೆ ತೋರಿಸಿದೆ ನಾನು ನಿಮ್ಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ಯಾವುದೇ ಸಂಖ್ಯೆಯ ಘಾತಾಂಕ 0 ಇತ್ತಂದ್ರ ನಾವು ಕಣ್ಣು ಮುಚ್ಚಿ ಬರೀಬಹುದು, ಅದರ ಆನ್ಸರು 1 ಇರ್ತೈತಿ ಯಾವಾಗಿದ್ರು ಹೌದಾ. ನೆಕ್ಸ್ಟ್ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು 2 ರೇಸ್ ಟು 4, 2 ರೇಸ್ ಟು 3, 2 ಸ್ಕ್ವೇರ್, 2 ರೇಸ್ ಟು 5 ಅಂತ ಇದೆ. ಈ ಸಂಖ್ಯೆಗಳನ್ನ ಘಾತಾಂಕ ರೂಪದಲ್ಲಿ ಬರೆದಾಗ ಎಷ್ಟಾಗತ್ ನೋಡ್ರಿ. ಫಸ್ಟ್ ಇವು ಎಷ್ಟು ಸಂಖ್ಯೆಗಳದಾವ್ ಎಣಿಸ್ಕೊರಿ. 1, 2, 3, 4, 5 ಅಂತ ಇದೆ ಅವು. ಹಂಗಾದ್ರೆ ನಮ್ದು ಆನ್ಸರ್ ಏನಾಗತ್ ಹೇಳ್ರಿ, 2 ರೇಸ್ ಟು 5. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10 ಸ್ಕ್ವೇರ್ ಇದರ ಘಾತ, 10 ಸ್ಕ್ವೇರ್ ಅಂದ್ರ ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 10, ಆಪ್ಷನ್ ಡಿ 2 ಅಂತ ಇದೆ ಹೌದಾ. 10 ಸ್ಕ್ವೇರ್ ಇದರ ಘಾತ ಅಂದ್ರ ಪವರ್ ಎಷ್ಟಿದೆ ನೋಡ್ರಿ ಇಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನಾಗತ್ ನಮ್ಗ ಘಾತಾಂಕ 2 ಇದೆ ಅಲ್ಲೇ ಹೌದಾ. ನೆಕ್ಸ್ಟ್ 10 ಸ್ಕ್ವೇರ್ ಇದರ ಆಧಾರ ಸಂಖ್ಯೆ ಅಥವಾ ಬೇಸ್. ಈ ಸಂಖ್ಯೆಯ ಬೇಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಅವ್ರು ಹೌದಾ. ಸೊ ನೋಡ್ರಿ ಇಲ್ಲೇ ಆಪ್ಷನ್ ಎ 1, ಆಪ್ಷನ್ ಬಿ 0, ಆಪ್ಷನ್ ಸಿ 10, ಆಪ್ಷನ್ ಡಿ 100 ಅಂತ ಇದೆ. ಹಂಗಾದ್ರೆ ಇದರ ಆಧಾರ ಸಂಖ್ಯೆ ಅಥವಾ ಬೇಸ್ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಇದಕ್ಕೆ ನಾವು ಆಧಾರ ಸಂಖ್ಯೆ ಅಂತೇವಿ, ಇಲ್ಲಿ ಘಾತಾಂಕ ಇರೋದಕ್ಕೆ ಇದಕ್ಕ ಘಾತ ಅಂತ ಕರಿತೇವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10 raised to -1, 10 raised to -1 ಅದನ್ನ ಯಾವ ರೀತಿ ಬರಿತೇವೆ ನಾವು ಹೇಳ್ರಿ. ಇವಾಗಾದ್ರೂ ನಾನು ಧನಾತ್ಮಕವಾಗಿ ಬರೆಯೋದು ಹೇಳಿದೆ ನಾನು ನಿಮಗ. ಇಲ್ಲಿ ನೋಡ್ರಿ ಆಪ್ಷನ್ ಎ 10 ಇದೆ, ಆಪ್ಷನ್ ಬಿ -1, ಆಪ್ಷನ್ ಸಿ 1/10, ಆಪ್ಷನ್ ಡಿ -1/10 ಅಂತ ಇದೆ. ಸೊ ಆನ್ಸರ್ ಏನಾಗತ್ ನಮ್ದು -1 ಇದ್ದಾಗ 1/10 ಅಂತ ಬರಿಬೇಕು, 1 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 5/3 ಇಂಟು 5/-1 ಅಂದ್ರೆ ಇದು a/m ಇಂಟು a/n ಇದ್ದಂಗ. ಅವಾಗ ನಾವ್ ಏನ್ ಮಾಡ್ತೇವೆ, a/m+n ಅಂತ ಮಾಡ್ತೇವಿ. ಘಾತಾಂಕಗಳನ್ನ ಕೂಡಿಸ್ಬೇಕು. ಇಲ್ಲೇ ಘಾತಾಂಕಗಳು ಯಾವದಾವ್ ಹೇಳ್ರಿ, 3 -1 ಅಂತ ಇದಾವು. 3 -1 ಅಂದ್ರೆ ನಾವು ಆಟೋಮೆಟಿಕ್ಲಿ ಅದನ್ನ ಪ್ಲಸ್ ಇರ್ಬೇಕದು, ಬಟ್ ಅದು ಮೈನಸ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಹೇಳ್ರಿ, ಮೈನಸ್ ಮಾಡ್ತೇನೆ. ನೋಡ್ರಿ ಇಲ್ಲಿ ಆಪ್ಷನ್ ಎ 5, ಆಪ್ಷನ್ ಬಿ 5³ ಆಪ್ಷನ್ ಸಿ 5/-1, ಆಪ್ಷನ್ ಡಿ 5 ಸ್ಕ್ವೇರ್ ಅಂತ ಇದೆ. ಇಲ್ಲಿ ನಮಗ್ ಡೈರೆಕ್ಟ್ಲಿ ಗೊತ್ತಾಕೈತಿ 3 -1 is 2 ಅಂತ ಆಗತ್ತ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ. ಇದು ಇವತ್ತಿನ ನಿಮ್ದು ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು ಹೌದಾ. ನೆಕ್ಸ್ಟ್ ಹೋಗೋಣ. ಈಗ ಇದಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಸಿಮ್ಯುಲೇಷನ್ ಇದೆ, ಅದೊಂದು ಲಾಸ್ಟ್ ಪಾರ್ಟ್ ಅನ್ನ ತೋರಿಸ್ತೀನಿ ಈಗ. ಇದು ಕೂಡ ನಿಮ್ಗ ಘಾತಾಂಕಗಳ ನಿಯಮಗಳು. ಇಲ್ಲಿ ನೋಡ್ರಿ ಸಿಂಪ್ಲಿಫೈ ದ ಎಕ್ಸ್ಪೋನೆಂಟ್ಸ್ ಹೌದಾ. ಇಲ್ಲಿ ನೋಡ್ರಿ 3⁻⁻⁴ ಡಿವೈಡೆಡ್ ಬೈ 3⁻⁻⁴ ಅಂತ ಇದೆ ಹೌದಾ. ಇಲ್ಲಿ ನೋಡ್ರಿ ನಿಮ್ಗ ಅವರು ಡೈರೆಕ್ಟ್ ಡಿವೈಡೆಡ್ ಬೈ ಕೊಟ್ಟಿಲ್ಲ ಹೌದಾ. ಇಲ್ಲಿ ನೋಡ್ರಿ -4 ಅಂತ ಇದೆ, ಅದ್ರ ಕೆಳಗಿರೋದ್ರಿಂದ ಇದು -⁻⁻⁴ ಅಂದ್ರ ಇಲ್ಲಿ -4 + 4 ಆಗಿ 3/0 ಆಟೋಮೆಟಿಕ್ಲಿ ಆನ್ಸರ್ ಏನ್ ಬರ್ತೈತಿ ನಮ್ದು 1 ಬರ್ತೈತಿ ಹೌದಾ. ಇದು ಯಾವ ಘಾತಾಂಕವನ್ನ ಯೂಸ್ ಮಾಡಿದಾರ ನೋಡ್ರಿ ಇಲ್ಲಿ ಅವರು, a/m
ಡಿವೈಡೆಡ್ ಬೈ ಎ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಮೈನಸ್ ಎನ್ ಅನ್ನ ಯೂಸ್ ಮಾಡಿದಾರು. ಹೌದಾ? ನೆಕ್ಸ್ಟ್ ಯಾವ್ದಿದೆ ನೋಡ್ರಿ ಇಲ್ಲಿ 3 ರೇಸ್ ಟು 4 ರೇಸ್ ಟು -5 ಅಂತ ಇದೆ. ಹೌದಾ? 3 ರೇಸ್ ಟು 4 ಇಂಟು -5 ಅಂದ್ರೆ ಏನಾಗತ್ತೆ ನಮಗ ಇಲ್ಲಿ ಗೊತ್ತಾಗತ್ತೈತಿ ನಿಮಗ. ಎ ರೇಸ್ ಟು ಎಂ ರೇಸ್ ಟು ಎನ್ ಇದ್ದಾಗ ನಾವು ಎ ರೇಸ್ ಟು ಎಂ ಇಂಟು ಎನ್ ಅಂತ ಮಾಡ್ಬೇಕು. ಅಂದ್ರ 3 ಆಸ್ ಇಟ್ ಈಸ್. ಹೌದಾ? ಇಲ್ಲಿ ನೋಡ್ರಿ 4 ಇಂಟು 5 4 5 20 -20. ಹೌದಾ? ಇಲ್ಲಿ ನೋಡ್ರಿ ನಮ್ಗ ಆನ್ಸರ್ 3 ರೇಸ್ ಟು -20 ಅಂತ ಬರ್ಬೇಕು. ಬಟ್ ಇಲ್ಲೇನೋ 0 ಅಂತ ಇಟ್ಟಿದಾರ ಅವರು. ಹೌದಾ? ಹೌದಾ? ನಾವ್ ಇಲ್ಲಿ ಏನ್ ಮಾಡ್ಬೇಕು, ಮತ್ತೆ ಇಲ್ಲಿ ಸಂಖ್ಯೆಗಳನ್ನ ಚೇಂಜ್ ಮಾಡಬಹುದು. ಕರೆಕ್ಟಾ? 4 ರೇಸ್ ಟು 0 ಇಸ್ 1. ಮತ್ ನಾ ಇನ್ನೂ ಸ್ವಲ್ಪ ಚೇಂಜ್ ಮಾಡಬಹುದು. ಕರೆಕ್ಟಾ? 2 ರೇಸ್ ಟು 6 ಅನ್ನ ನಾವೇನ್ ಮಾಡ್ಬೋದು, ಗುಣಾಕಾರ ಮಾಡಿದಾಗ ಎಷ್ಟು ಬರ್ತೈತಿ? 64 ಅಂತ ಬರ್ತೈತಿ. ಹೌದಾ? ಈ ರೀತಿ ನಮ್ಮ ಇನ್ನೂ ಇದಾವು. ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ತೋರಿಸ್ತೇನಂತ ಬೇಕಾದ್ರೆ. ಹೌದಾ? ಸೊ ಇವತ್ತಿನ ಕ್ಲಾಸು ಇದಾಗಿತ್ತು. ಇಷ್ಟೊತ್ತವರೆಗೂ ಹೇಳಿದ್ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಇದರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.